ದೇಶದ ಬೊಕ್ಕಸು ತುಂಬಿಸುತ್ತಿರುವ ಹೆಮ್ಮೆಯ ಕನ್ನಡಿಗ. ಇನ್ನೊಂದು ಕಡೆ ಅದೇ ಕನ್ನಡಿಗನಿಗೆ ಸಿಗಬೇಕಾದ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ವ್ಯವಸ್ಥೆ. ಕರ್ನಾಟಕ ದಕ್ಷಿಣ ಭಾರತದ ಆರ್ಥಿಕ ಇಂಜಿನ್. ಆದರೆ ದೆಹಲಿಯ ಪಾಲಿಗೆ ಕೇವಲ ಎಟಿಎಂ ಮಿಷಿನ್ ಆಗಿದೆಯಾ? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಇವತ್ತು ನಾವು ಮಾತನಾಡುವ ಟಾಪಿಕ್ ನಿಮ್ಮ, ನನ್ನ ಮತ್ತು ಪ್ರತಿಯೊಬ್ಬ ಕನ್ನಡಿಗನ ಜೇಬಿಗೆ ಬೀಳುತ್ತಿರುವ ಕನ್ನದ ಬಗ್ಗೆ. ಇತ್ತೀಚೆಗೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರ ಒಂದು ಹೇಳಿಕೆ ಭಾರಿ ವಿವಾದ ಸೃಷ್ಟಿಸಿದೆ. ರಾಜ್ಯದಲ್ಲಿ ವಾಸವಾಗಿರುವ ಅನ್ಯ ರಾಜ್ಯದವರಿಗೆ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ವಿಸ್ತರಿಸುವುದಿಲ್ಲ ಎಂದರೆ ಏನರ್ಥ? ಅವರು ಕಟ್ಟುವ ತೆರಿಗೆ ಬೇಕು, ಸೌಲಭ್ಯ ಬೇಡವಾ? ಕೇಳೋಕೆ ಬಹಳ ನ್ಯಾಯಯುತವಾದ ಮಾತು, ಸಖತ್ ಮಾತು ಗುರು ಇದು ಅಂತ ಅನಿಸುತ್ತೆ ಅಲ್ವಾ? ಪಾಪ ವಲಸೆ ಬಂದವರು ಟ್ಯಾಕ್ಸ್ ಕಟ್ತಾರೆ, ಅವರಿಗೂ ಫ್ರೀ ಬಸ್ಸು, ಫ್ರೀ ರೇಷನ್ ಕೊಡಿ ಅನ್ನೋದು ಮೇಲ್ನೋಟಕ್ಕೆ ಕರೆಕ್ಟ್ ಅನಿಸುತ್ತೆ. ಆದ್ರೆ ಈ ಹೇಳಿಕೆಯ ಹಿಂದಿರೋ ಅಸಲಿ ಪಾಲಿಟಿಕ್ಸ್ ಏನು? ನಮ್ಮ ರಾಜ್ಯಕ್ಕೆ ಬರಬೇಕಾದ ಲಕ್ಷಾಂತರ ಕೋಟಿ ರೂಪಾಯಿಗಳು ಉತ್ತರ ಭಾರತದ ಪಾಲಾಗುತ್ತಿದ್ರು ತುಟಿಕ್ ಪಿಟಿಕ್ ಅನ್ನದ ಸಿಟಿ ರವಿಯಂತಹ ನಾಯಕರಿಗೆ ಅನ್ಯ ರಾಜ್ಯದವರ ಮೇಲೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಲವ್ ಹುಟ್ಟಿಕೊಂಡಿದ್ದೇಕೆ? ಬನ್ನಿ ಇವತ್ತಿನ ಈ ಎಪಿಸೋಡ್ನಲ್ಲಿ ಡಾಟಾ, ರೆಕಾರ್ಡ್ಸ್ ಮತ್ತು ಫ್ಯಾಕ್ಟ್ಸ್ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋಣ. ತೆರಿಗೆಯ ಅಸಲಿ ಲೆಕ್ಕಾಚಾರ, 100 ರೂಪಾಯಿ ಕತೆ ಮತ್ತು ಫೆಡರಲಿಸಂ. ಸಿಟಿ ರವಿಯವರೇ, ಅನ್ಯ ರಾಜ್ಯದವರು ಕರ್ನಾಟಕದಲ್ಲಿ ಕಟ್ಟುವ ತೆರಿಗೆಯ ಬಗ್ಗೆ ಮಾತನಾಡಿದ್ರಿ ಅಲ್ವಾ? ಅದಕ್ಕೂ ಮುಂಚೆ ಕನ್ನಡಿಗರು ಕಟ್ಟುವ ತೆರಿಗೆಯ ಕತೆ ಏನಾಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ. ಭಾರತದ ಸಂವಿಧಾನದ ಪ್ರಕಾರ ನಾವು ಕಟ್ಟುವ ಟ್ಯಾಕ್ಸ್ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂಚಿಕೊಳ್ಳಬೇಕು. ಇದಕ್ಕೆ ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ಅಂತ ಇರುತ್ತೆ. ಗೆಳೆಯರೇ, ನಾವು ಐಟಿ, ಬಿಟಿ, ಜಿಎಸ್ಟಿ, ಇನ್ಕಮ್ ಟ್ಯಾಕ್ಸ್ ಅಂತ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಕೇಂದ್ರಕ್ಕೆ ಕಟ್ತೀವಿ. ಮಹಾರಾಷ್ಟ್ರ ಬಿಟ್ಟರೆ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ 2ನೇ ರಾಜ್ಯ ನಮ್ಮ ಕರ್ನಾಟಕ. ಆದ್ರೆ ವಾಪಸ್ ಬರ್ತಿರೋದು ಎಷ್ಟು ಗೊತ್ತಾ? ನಾವು 100 ರೂಪಾಯಿ ಕಟ್ಟಿದ್ರೆ ಕೇಂದ್ರದಿಂದ ನಮಗೆ ವಾಪಸ್ ಬರ್ತಿರೋದು ಬರೀ 13ರಿಂದ 15 ರೂಪಾಯಿ ಮಾತ್ರ. ಉಳಿದ 85 ರೂಪಾಯಿ ಏನಾಯ್ತು? ಅದು ಉತ್ತರ ಭಾರತದ ರಾಜ್ಯಗಳ ಅಭಿವೃದ್ಧಿಗೆ ಹೋಗ್ತಿದೆ. ಲೆಕ್ಕ ನೋಡಿ, ಉತ್ತರ ಪ್ರದೇಶ 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಅವರಿಗೆ ಕೇಂದ್ರದಿಂದ 273 ರೂಪಾಯಿ ವಾಪಸ್ ಹೋಗುತ್ತೆ. ಬಿಹಾರ 100 ರೂಪಾಯಿ ಕಟ್ಟಿದ್ರೆ ಅವರಿಗೆ 706 ರೂಪಾಯಿ ಸಿಗುತ್ತೆ. ಅಂದ್ರೆ ನಮ್ಮ ಬೆವರ ಕಾಸಲ್ಲಿ ಅವರು ಬಿಟ್ಟಿ ಭಾಗ್ಯಗಳನ್ನ ಅನುಭವಿಸುತ್ತಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಅತಿ ದೊಡ್ಡ ಅನ್ಯಾಯವಾಗಿದೆ. ಹೇಗೆ ಅಂತೀರಾ? 1971ರ ಜನಗಣತಿಯ ಬದಲಾಗಿ 2011ರ ಜನಗಣತಿಯ ಆಧಾರವಾಗಿ ತೆಗೆದುಕೊಂಡಿದ್ರಿಂದ ಜನಸಂಖ್ಯೆ ನಿಯಂತ್ರಣ ಮಾಡಿದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಶಿಕ್ಷೆ ಕೊಟ್ಟಂತಾಗಿದೆ. ಕರ್ನಾಟಕದ ಪಾಲು 4.71% 3.61ಗೆ ಕುಸಿದಿದೆ. ಇದರಿಂದ ಕೇವಲ 5 ವರ್ಷಗಳಲ್ಲಿ ರಾಜ್ಯಕ್ಕೆ 73,000 ಕೋಟಿಗೂ ಅಧಿಕ ನಷ್ಟವಾಗಿದೆ. 73,000 ಕೋಟಿ ರೂಪಾಯಿ ಲಾಸ್. ಇಷ್ಟು ದೊಡ್ಡ ಅನ್ಯಾಯ ಆಗ್ತಿದ್ರು ನಮ್ಮ ರಾಜ್ಯದ 25ಕ್ಕೂ ಹೆಚ್ಚು ಸಂಸದರು ದೆಹಲಿಯಲ್ಲಿ ಕೂತು ಕಡೇ ಪಕ್ಷ ಒಂದು ದಿನವೂ ಪಾರ್ಲಿಮೆಂಟ್ ನಲ್ಲಿ ರಾಜ್ಯದ ಪರ ಧ್ವನಿ ಎತ್ತಿಲ್ಲ. ಆದ್ರೆ ಇಲ್ಲಿಗೆ ಕೆಲಸ ಅರಸಿ ಬಂದ ವಲಸಿಗರಿಗೆ ಗ್ಯಾರಂಟಿ ಕೊಡಿ ಅಂತ ನಮ್ಮ ನಾಯಕರು ಬೊಬ್ಬೆ ಹೊಡಿತಿದ್ದಾರೆ. ವಾಟ್ ಎ ಲಾಜಿಕ್! ವಲಸಿಗರ ತೆರಿಗೆಯ ಭ್ರಮೆ ಮತ್ತು ಆರ್ಥಿಕ ಸತ್ಯ. ಈಗ ನೇರವಾಗಿ ರವಿಯವರ ಪ್ರಶ್ನೆಗೆ ಬರೋಣ. ವಲಸಿಗರು ಕಟ್ಟುವ ತೆರಿಗೆ ಬೇಕು, ಸೌಲಭ್ಯ ಬೇಡವಾ ಅಂತ. ಮಿಸ್ಟರ್ ಸಿಟಿ ರವಿಯವರೇ, ಇಲ್ಲಿನ ಟ್ಯಾಕ್ಸ್ ಸ್ಟ್ರಕ್ಚರ್ ಅನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ವಲಸಿಗರು ಕರ್ನಾಟಕದಲ್ಲಿ ಕಟ್ಟುವ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿಎಸ್ಟಿಯ ಸಿಂಹಪಾಲು ಡೈರೆಕ್ಟ್ ಆಗಿ ಹೋಗುವುದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಲ್ಲ. ರಾಜ್ಯ ಸರ್ಕಾರಕ್ಕೆ ಆದಾಯ ಬರೋದು ಎಲ್ಲಿಂದ? ರಾಜ್ಯದ ಎಕ್ಸೈಸ್ ಅಂದ್ರೆ ಮದ್ಯ ಮಾರಾಟ, ಸ್ಟ್ಯಾಂಪ್ ಮತ್ತು ರಿಜಿಸ್ಟ್ರೇಷನ್ ಅಂದ್ರೆ ಆಸ್ತಿ ಖರೀದಿ ಮತ್ತು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ. ಬಹುಪಾಲು ವಲಸಿಗರು ಇಲ್ಲಿ ಆಸ್ತಿ ಖರೀದಿಸುವುದಿಲ್ಲ, ಅವರು ಬಾಡಿಗೆಗೆ ಇರುತ್ತಾರೆ. ಇನ್ನು ಉಳಿದದ್ದು ಅವರು ದಿನಸಿ ಸೋಪು, ಶಾಂಪು ಕೊಂಡಾಗ ಕಟ್ಟುವ ಜಿಎಸ್ಟಿ. ಆದರೆ ಈ ವಲಸಿಗರಿಂದ ರಾಜ್ಯದ ಮೂಲ ಸೌಕರ್ಯದ ಮೇಲೆ ಬೀಳುವ ಒತ್ತಡ ಎಷ್ಟು ಗೊತ್ತಾ? ಬೆಂಗಳೂರಿನ ಟ್ರಾಫಿಕ್, ಕುಡಿಯುವ ನೀರು, ರಸ್ತೆ, ಬಿಬಿಎಂಪಿ ಕಸ ವಿಲೇವಾರಿ, ಪೊಲೀಸ್ ವ್ಯವಸ್ಥೆ ಇವೆಲ್ಲದಕ್ಕೂ ದುಡ್ಡು ಖರ್ಚು ಮಾಡುವುದು ರಾಜ್ಯ ಸರ್ಕಾರ, ಒಟ್ಟಾರೆ ಕನ್ನಡಿಗರ ಬೆವರ ಕಾಸಿಂದ. ಹೀಗಿರುವಾಗ ರಾಜ್ಯದ ಸೀಮಿತ ಬಜೆಟ್ ನಲ್ಲಿ ಕೊಡುವಂತಹ ಗ್ಯಾರಂಟಿ ಯೋಜನೆಗಳ ಮೊದಲ ಹಕ್ಕುದಾರರು ಯಾರು? ಈ ನೆಲದ ಮೂಲ ನಿವಾಸಿಗಳು, ನಮ್ಮ ರೈತರು, ನಮ್ಮ ಬಡವರು.
ಇದು ಯಾವುದೇ ದ್ವೇಷ ಅಲ್ಲ, ಇದು ಪಕ್ಕಾ ಎಕನಾಮಿಕ್ಸ್. ನಮ್ಮ ತಟ್ಟೆಯ ಅನ್ನವನ್ನು ಕಿತ್ತುಕೊಂಡು ನಾವು ಇಡೀ ದೇಶಕ್ಕೆ ಛತ್ರ ತೆರೆಯಲು ಸಾಧ್ಯವಿಲ್ಲ. ಗುಜರಾತಿಗೆ ಬೆಣ್ಣೆ, ಕರ್ನಾಟಕಕ್ಕೆ ಸುಣ್ಣ. ಬರೀ ಟ್ಯಾಕ್ಸ್ ಅಷ್ಟೇ ಅಲ್ಲ, ಕೇಂದ್ರದ ಮೆಗಾ ಯೋಜನೆಗಳಲ್ಲೂ ನಮಗೆ ಬಿಗ್ ಝೀರೋ. ಯುವ ಜನರೇ, ಸ್ವಲ್ಪ ಡಾಟಾ ಗಮನಿಸಿ. ದೇಶದ ಮೂಲೆ ಮೂಲೆಗಳಲ್ಲಿ ಏಮ್ಸ್ ಆಸ್ಪತ್ರೆಗಳು ಮಂಜೂರಾಗಿವೆ. ರಾಯಚೂರಿನ ಜನತೆ ನಮಗೊಂದು ಏಮ್ಸ್ ಕೊಡಿ ಅಂತ ವರ್ಷಗಟ್ಟಲೆ ಬಿಸಿಲಿನಲ್ಲಿ ಕೂತು ಹೋರಾಟ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮನವಿಯನ್ನ ಕಸದ ಬುಟ್ಟಿಗೆ ಹಾಕಿದೆ. ಲಕ್ಷಾಂತರ ಯುವಕರಿಗೆ ಕೆಲಸ ಕೊಡಬಲ್ಲ ಸೆಮಿ ಕಂಡಕ್ಟರ್ ಪ್ಲಾಂಟ್ಗಳು, ವೇದಾಂತ ಫ್ಲಾಕ್ಸ್ಕಾನ್ ಪ್ರಾಜೆಕ್ಟ್ಗಳು ಕೊನೆ ಗಳಿಗೆಯಲ್ಲಿ ಗುಜರಾತಿಗೆ ಹಾರಿ ಹೋದವು. ಇದನ್ನು ಪ್ರಶ್ನಿಸುವ ದಮ್ಮು ತಾಕತ್ತು ನಮ್ಮ ಯಾವ ನಾಯಕರಿಗೂ ಇರಲಿಲ್ಲ. ರೈಲ್ವೆ ಯೋಜನೆಗಳು. ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಮಾಡಲು ಸಬ್ ಅರ್ಬನ್ ರೈಲು ಯೋಜನೆ ಘೋಷಣೆಯಾಗಿ ದಶಕಗಳೇ ಕಳೆದಿವೆ. ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಬಿಡುಗಡೆ ಮಾಡುತ್ತಿರುವ ಹಣ ನೋಡಿದ್ರೆ ಆ ಯೋಜನೆ ಮುಗಿಯೋಕೆ ಇನ್ನು 20 ವರ್ಷ ಬೇಕು. ಅದೇ ಗುಜರಾತ್ನಲ್ಲಿ ಬುಲೆಟ್ ಟ್ರೈನ್ಗೆ ರಾತ್ರೋರಾತ್ರಿ ಸಾವಿರಾರು ಕೋಟಿ ರಿಲೀಸ್ ಆಗುತ್ತೆ. ಕರ್ನಾಟಕದಿಂದ ಲಕ್ಷಾಂತರ ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆದ್ರೆ ನಮಗೆ ವಾಪಸ್ ಕೊಡೋಕೆ ಇವರಿಗೆ ಮೀನಾಮೇಷ. ಇಷ್ಟೆಲ್ಲ ಅನ್ಯಾಯ ಕಣ್ಣ ಮುಂದಿದ್ರೂ ಸಿಟಿ ರವಿ ಅವರಿಗೆ ಮಾತ್ರ ಅನ್ಯ ರಾಜ್ಯದವರ ಹಿತಾಸಕ್ತಿ ಕಾಪಾಡುವುದೇ ದೊಡ್ಡ ಸಾಧನೆಯಾಗಿದೆ. ಈ ಮಲತಾಯಿ ಧೋರಣೆಯ ಪರಾಕಷ್ಟೆ ಎಲ್ಲಿಗೆ ಹೋಯ್ತು ಅಂದ್ರೆ, ನಮ್ಮ ರೈತರು ಬಾಯಾರಿಕೆಯಿಂದ ಸಾಯುವ ಪರಿಸ್ಥಿತಿ ಬಂದಾಗ್ಲೂ ದೆಹಲಿ ಕರಗ್ಲಿಲ್ಲ. 2023-24ರಲ್ಲಿ ಕರ್ನಾಟಕ ಕಂಡರಿಯದ ಬರಗಾಲಕ್ಕೆ ತುತ್ತಾಯಿತು. 236 ತಾಲೂಕುಗಳಲ್ಲಿ 223 ತಾಲೂಕುಗಳು ಸಂಪೂರ್ಣವಾಗಿ ಬರಪೀಡಿತ ಅಂತ ಘೋಷಣೆ ಆಯಿತು. ರಾಜ್ಯ ಸರ್ಕಾರ ಕೇಂದ್ರದ NDRF ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ನಿಂದ 18,171 ಕೋಟಿ ರೂಪಾಯಿ ಪರಿಹಾರವನ್ನು ಕೇಳಿತು. ನಿಯಮದ ಪ್ರಕಾರ 1 ತಿಂಗಳೊಳಗೆ ಹಣ ಬರಬೇಕಿತ್ತು. ಆದರೆ ಕೇಂದ್ರ ಸರ್ಕಾರ 6 ತಿಂಗಳಾದ್ರೂ 1 ಪೈಸೆ ಕೊಡ್ಲಿಲ್ಲ. ನಮ್ಮ ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾಗ ಇಲ್ಲಿನ ರಾಜಕಾರಣಿಗಳು ರಾಜ್ಯ ಸರ್ಕಾರವೇ ಪರಿಹಾರ ಕೊಡಲಿ ಅಂತ ನಾಚಿಕೆ ಇಲ್ಲದೆ ವಾದ ಮಾಡಿದ್ರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಕರ್ನಾಟಕ ಸರ್ಕಾರ ತನ್ನದೇ ಹಕ್ಕಿನ ಹಣಕ್ಕಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಬೇಕಾಯಿತು. ಕೋರ್ಟ್ ಚಾಟಿ ಬೀಸಿದ ಮೇಲಷ್ಟೇ ಬರೀ 3,454 ಕೋಟಿ ರೂಪಾಯಿಗಳನ್ನ ಕೇಂದ್ರ ಬಿಡುಗಡೆ ಮಾಡ್ತು. ಗೆಳೆಯರೇ, ಇದು ಭಿಕ್ಷೆ ಅಲ್ಲ, ನಮ್ಮ ದುಡ್ಡು. ಕನ್ನಡಿಗರು ಕಟ್ಟಿದ ದುಡ್ಡನ್ನ ವಾಪಸ್ ಕೇಳೋಕೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾದ ಪರಿಸ್ಥಿತಿ ನಮ್ಮದು. ಇಂತಹ ದಯನೀಯ ಪರಿಸ್ಥಿತಿಯಲ್ಲಿ ವಲಸಿಗರಿಗೆ ಗ್ಯಾರಂಟಿ ಕೊಡಿ ಅಂತ ನಮ್ಮ ನಾಯಕರು ಕೇಳುತ್ತಿರುವುದು ಕನ್ನಡಿಗರ ಗಾಯದ ಮೇಲೆ ಉಪ್ಪು ಸವರಿದಂತಿದೆ. ಸಿಟಿ ರವಿಯವರ ಹೇಳಿಕೆ ಕೇವಲ ಒಂದು ರಾಜಕೀಯ ಬ್ಲಂಡರ್ ಅಲ್ಲ, ಇದು ಕನ್ನಡಿಗರ ಅಸ್ಮಿತೆಯ ಮೇಲಿನ ದಾಳಿ. ಇವತ್ತು ನಮ್ಮದೇ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್, IBPS, ರೈಲ್ವೆ ಮತ್ತು ಪೋಸ್ಟಲ್ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡಿಗರನ್ನ ವ್ಯವಸ್ಥಿತವಾಗಿ ಹೊರಗಿಡಲಾಗುತ್ತಿದೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇಂದಿಗೂ ಧೂಳು ತಿನ್ನುತ್ತಿವೆ. ಖಾಸಗಿ ವಲಯದಲ್ಲೂ ಕನ್ನಡಿಗರಿಗೆ ಮೀಸಲಾತಿ ಇಲ್ಲ. ನಮ್ಮ ನೆಲ, ಜಲ, ವಿದ್ಯುತ್ ಎಲ್ಲವನ್ನೂ ಬಳಸಿ ಬೆಳೆದ IT ಕಂಪನಿಗಳಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಕಣ್ಣ ಮುಂದಿರುವಾಗ ನಮ್ಮ ನಾಯಕರು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಬೇಕಿತ್ತ ಅಥವಾ ಹೊರಗಿನವರ ಪರ ವಕಾಲತ್ತು ವಹಿಸಬೇಕಿತ್ತ? ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕನ್ನಡಿಗರ ಸ್ವಾಭಿಮಾನವನ್ನು ಮಾರಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಕೊನೆಯದಾಗಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗೆಳೆಯರೇ, ನಮ್ಮ ನಾಡು, ನಮ್ಮ ನುಡಿ ಮತ್ತು ನಮ್ಮ ತೆರಿಗೆಯ ಬಗ್ಗೆ ನಾವು ಕನ್ನಡಿಗರು, ಅದರಲ್ಲೂ ಯುವ ಜನತೆ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಬಂದಿದೆ. ಯಾರೇ ಬಂದು ಎಮೋಷನಲ್ ಆಗಿ ಡೈಲಾಗ್ ಹೊಡೆದ ತಕ್ಷಣ ಅಥವಾ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಮಂಕುಬೂದಿ ಎರಚಿದ ತಕ್ಷಣ ನಂಬಬೇಡಿ. ಡಾಟಾ ಚೆಕ್ ಮಾಡಿ, ಪ್ರಶ್ನೆ ಮಾಡೋದನ್ನ ಕಲಿಯಿರಿ. ನಾವು ಭಾರತೀಯರು ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಹಾಗಂತ ನಮ್ಮ ತಟ್ಟೆಯ ಅನ್ನವನ್ನ ಕಸಿದುಕೊಂಡು ಬೇರೆಯವರಿಗೆ ಬಡಿಸುವ, ನಮ್ಮನ್ನೇ 3ನೇ ದರ್ಜೆಯ ಪ್ರಜೆಗಳಂತೆ ಕಾಣುವ ವ್ಯವಸ್ಥೆಯನ್ನ ನಾವು ಒಪ್ಪಿಕೊಳ್ಳಬಾರದು. ಸಿಟಿ ರವಿಯವರೇ, ನೀವು ನಿಜಕ್ಕೂ ರಾಜ್ಯದ ಹಿತಾಸಕ್ತಿ ಕಾಯುವ ನಾಯಕರಾಗಿದ್ರೆ ಮೊದಲು ದೆಹಲಿಗೆ ಹೋಗಿ ನಮ್ಮ ನ್ಯಾಯಯುತವಾದ ಪಾಲನ್ನು ಕೇಳಿ. ಅದು ಬಿಟ್ಟು ಈ ತರಹದ ಲಾಜಿಕ್ ಇಲ್ಲದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಕನ್ನಡಿಗರನ್ನ ದಾರಿ ತಪ್ಪಿಸಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕನ್ನಡಿಗರಿಗೆ ಆಗ್ತಿರುವ ಈ ಅನ್ಯಾಯದ ಬಗ್ಗೆ ನೀವೇನ್ ಹೇಳ್ತೀರಾ?
ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಈ ಸತ್ಯ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಬೇಕು ಅಂದ್ರೆ ಈಗಲೇ ಈ ವಿಡಿಯೋನ ನೀವು ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಫಸ್ಟ್ ಕನ್ನಡದ ಈ ಕನ್ನಡ ಫಸ್ಟ್ ಎಂಬ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ. ನಮಸ್ಕಾರ. ಜೈ ಕರ್ನಾಟಕ.